ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ ಬನ್ನಿ. ಲೋಕಸಭೆ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಬಂಡಾಯ ಶುರುವಾಗಿದೆ. ಸಚಿವ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣನಿಗೆ ಟಿಕೆಟ್ ಬಹುತೇಕ ಖಚಿತ ಎಂಬಂತಾಗಿತ್ತು. ಹೀಗಾಗಿ 5 ಶಾಸಕರು ರೊಚ್ಚಿಗೆದ್ದು ರಾಜೀನಾಮೆ ಸಲ್ಲಿಸಲು ಮುಂದಾದ್ರು. ವಿಧಾನಸೌಧದ ಸಭಾಪತಿ ಕೊಠಡಿಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಎಲ್ಲರಿಗೂ ಮನವಿ ಮಾಡಿದ್ವಿ, ಅವಕಾಶ ಮಾಡಿಕೊಡಿ, ಆಶಾಭಾವನೆ ಹೊಂದಿದ್ದೀನಿ ಮತ್ತು ಅಧ್ಯಕ್ಷರಿಗೂ ಕೂಡ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೂ ಹೇಳಿದ್ದೇನೆ. ಎಲ್ಲ ನಾಯಕರನ್ನು ರಮೇಶ್ ಕುಮಾರ್ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಭಾರತಿ ಸುರೇಶ್ ಅವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಅವರು, ಕೊತ್ತೂರು ಮಂಜು ಅವರು, ಅನಿಲ್ ಕುಮಾರ್ ಅವರು, ನಂಜೇಗೌಡರು ಮತ್ತು ಎಲ್ಲ ಅಲ್ಲಿನ ಎಲ್ಲ ಮುಖಂಡರು, ಮಾಜಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ಚಿಕ್ಕಪೆದ್ದಣ್ಣನಿಗೆ ನೀಡದಂತೆ ಶಾಸಕರು ರಾಜೀನಾಮೆ ಅಸ್ತ್ರವನ್ನ ಪ್ರಯೋಗಿಸುತ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದೆ. ಚಿಕ್ಕಪೆದ್ದಣ್ಣನಿಗೆ ಟಿಕೆಟ್ ಘೋಷಣೆ ಮಾಡುವುದನ್ನ ತಡೆ ಹಿಡಿದಿದ್ದಾರೆ. ಅಸಮಾಧಾನಿತ ಶಾಸಕರ ರಾಜೀನಾಮೆಗೆ ಬೆದರಿ ಕೆಎಚ್ ಮುನಿಯಪ್ಪನ ಅಳಿಯ ಚಿಕ್ಕಪೆದ್ದಣ್ಣನಿಗೆ ಟಿಕೆಟ್ ತಡೆ ಹಿಡಿದಿದ್ದೇವೆ ಎಂಬ ಸಂದೇಶವನ್ನ ಭೈರತಿ ಸುರೇಶ್ ಮುಖಾಂತರ ರವಾನೆಯಾಗಿದೆ. ಎಲ್ಲರಿಗೂ ಮನವಿ ಮಾಡಿದ್ವಿ, ಅವಕಾಶ ಮಾಡಿಕೊಡಿ, ಆಶಾಭಾವನೆ ಹೊಂದಿದ್ದೀನಿ ಮತ್ತು ಅಧ್ಯಕ್ಷರಿಗೂ ಕೂಡ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೂ ಹೇಳಿದ್ದೇನೆ. ಎಲ್ಲ ನಾಯಕರನ್ನು ರಮೇಶ್ ಕುಮಾರ್ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಭಾರತಿ ಸುರೇಶ್ ಅವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಅವರು, ಕೊತ್ತೂರು ಮಂಜು ಅವರು, ಅನಿಲ್ ಕುಮಾರ್ ಅವರು, ನಂಜೇಗೌಡರು ಮತ್ತು ಎಲ್ಲ ಅಲ್ಲಿನ ಎಲ್ಲ ಮುಖಂಡರು. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯ ಟಿಕೆಟ್ ಹೈಡ್ರಾಮಾ ಮುಂದುವರೆದಿದೆ. ವಿಧಾನಸಭೆಯಲ್ಲಿ ನಡೆದ ಕಾಂಗ್ರೆಸ್ ಶಾಸಕರ ಸಮಾರೋಪ ಪ್ರಹಸನದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕುಮಟಾದಲ್ಲಿ ಮಾತನಾಡಿದ ಅವರು, ಕೋಲಾರದಲ್ಲಿ ಯಾವುದೇ ಟಿಕೆಟ್ ಅನೌನ್ಸ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಮುಖ್ಯ, ಯಾರೂ ಶಿಸ್ತು ಮುರಿಯಬಾರದು. ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇಲ್ಲ ಅಂದ್ರೆ ನಾವ್ಯಾರೂ ಇಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ, ಇನ್ನೂ ಯಾವ ಟಿಕೆಟು ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಪಡಬೇಕಾದ್ದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಇನ್ನು ಕೋಲಾರದಲ್ಲಿ ಟಿಕೆಟ್ ಕದನದ ವಿಚಾರದ ಬಗ್ಗೆ ಚರ್ಚೆ ನಡೆಸಲು ಸಿಎಂ ಸಿದ್ದರಾಮಯ್ಯ ಇಂದು ರಾತ್ರಿ 8 ಗಂಟೆಗೆ ಸಭೆ ನಡೆಸಲಿದ್ದಾರೆ. ಕೆಎಚ್ ಮುನಿಯಪ್ಪ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ಜೊತೆ ಶಾಮೀಲಾಗಿದ್ದಾರೆ. ಅವರಿಗೆ ಕೋಲಾರ ಟಿಕೆಟ್ ಕೊಡುವುದು ಬೇಡ ಅಂತ 5 ಶಾಸಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಇಂದು ಕಾವೇರಿ ನಿವಾಸದಲ್ಲಿ ಶಾಸಕರ ಜೊತೆ ಸಭೆಯನ್ನ ನಡೆಸಿ ಅಂತಿಮ ನಿರ್ಧಾರಕ್ಕೆ ಬರಲಿದ್ದಾರೆ. ಬೆಳಗಾವಿ ಅಖಾಡಕ್ಕೆ ಬಿಎಸ್ ಯಡಿಯೂರಪ್ಪ ಎಂಟ್ರಿ ಕೊಡಲಿದ್ದಾರೆ. ಕೋಟೆ ಕೆರೆಯಿಂದ ಬೆಳಗಾವಿಯ ಪ್ರಮುಖ ರಸ್ತೆಗಳಲ್ಲಿ ಶೆಟ್ಟರ್ ಭರ್ಜರಿ ರೋಡ್ ಶೋ ಅನ್ನ ಮಾಡಿದ್ದಾರೆ. ಅಭ್ಯರ್ಥಿ ಶೆಟ್ಟರ್ ಮೇಲೆ ಕಾರ್ಯಕರ್ತರು ಪುಷ್ಪವೃಷ್ಟಿಯನ್ನ ಸುರಿದಿದ್ದಾರೆ. ಅಂಬೇಡ್ಕರ್, ಚೆನ್ನಮ್ಮ, ರಾಯಣ್ಣ ಪ್ರತಿಮೆಗಳಿಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ಜಗದೀಶ್ ಶೆಟ್ಟರ್ಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಅಭಯ್ ಪಾಟೀಲ್, ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ ಸಾಥ್ ನೀಡಿದ್ರು. ದೇವೇಗೌಡರ ಗುಟುರಿಗೆಲ್ಲ ನಾವು ಹೆದರಲ್ಲ, ನಾವು ಆ ಗುಟುರು ನೋಡಿ ಅನುಭವಿಸೇ ಬಂದಿರೋದು ಅಂತ ಹಾಸನದ ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಕಿಡಿಕಾರಿದ್ದಾರೆ. ನಿನ್ನೆ ದೇವೇಗೌಡರು ಏನೋ ಎಚ್ಚರಿಕೆ ಅಂತ ಹೇಳಿದ್ದಾರೆ. ನಾವು ಎಚ್ಚರಿಕೆಯಿಂದಲೇ ಬಿಟ್ಟು ಬಂದಿರೋದು, ಆ ಎಚ್ಚರಿಕೆ ಪಚ್ಚರಿಕೆಗೆ ನಾವು ಹೆದರೋದಿಲ್ಲ ಅಂತ ದೇವೇಗೌಡರಿಗೆ ತಿರುಗೇಟು ನೀಡಿದ್ದಾರೆ. ಸ್ವಲ್ಪ ಅವರು ನನ್ನ ಮೇಲೆ ಗುಟ್ರಿಕೆ ಹಾಕೋದು ಜಾಸ್ತಿ ಮಾಡಿದರೆ, ಗುಟ್ರಿಕೆಗೆಲ್ಲ ನಾವೇನು ಹೆದರ್ತಕ್ಕಂಥವ್ರಲ್ಲ. ಗುಟ್ರಿಕೆ ಇಂಥವೆಲ್ಲ ನಾವು ಬಹಳ ನೋಡಿ ಅನುಭವಿಸಿ ಈಗಾಗಲೇ ಬಂದಿದ್ದೀವಿ ರಾಜಕಾರಣಕ್ಕೆ. ಆದ್ರಿಂದ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ರಂಗಸ್ವಾಮಣ್ಣ ಅಂತವ್ರು ನನಗೆ ಹಾಸನಕ್ಕೆ ಬಂದಿದ್ರು, ಅಲ್ಲಿ ಅರಸೀಕೆರೆ. ಈಗ ಹಿಂದೆ ನಾನು 14 ಓಟ್ನಲ್ಲಿ ಸೋತಾಗ ಸಾಲಗಾಮೆ ಹೋಗ್ಲಿ ನನಗೆ ಸೇರಿ. ನನ್ನ ಈಗಲೂ ಶ್ರೀಗೇಗೌಡದ ಹುಲಿ ಅಂತ ಕರೆಯಲ್ಲ, ಶ್ರೀಗೇಗೌಡದ ಹುಲಿ ಅಂತಾರೆ. ಯಾಕೆಂದ್ರೆ ಯಾರ ಕೈಲೂ ಮಾಡ ಬಿಜೆಪಿಯವರು ಐಟಿ ಇಡಿ ರಕ್ಷಣೆಗಾಗಿ ಎಲ್ಲಾ ಕಡೆ ದುಡ್ಡು ಸಾಗಿಸ್ತಾ ಇದ್ದಾರೆ ಅಂತ ಆರೋಗ್ಯ ಸಚಿವ
ದಿನೇಶ್ ಗುಂಡೂರಾವ್ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಐಟಿ ಇಡಿ ಬಿಜೆಪಿ ರಕ್ಷಣೆಗೆ ನಿಂತಿದ್ದಾರೆ. ಐಟಿ ಇಡಿ ಮಾತ್ರವಲ್ಲ, ಮಾಧ್ಯಮದವರನ್ನೂ ಕೂಡ ಬಿಜೆಪಿ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ಮಾಧ್ಯಮದವರು ಸತ್ಯ ಹೇಳಿದ್ರೆ ಅವರ ಸಂಸ್ಥೆಯನ್ನ ಮುಚ್ಚಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಒಬ್ಬರು ಮುಖಂಡರ ಮನೆಗೆ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ದುಡ್ಡನ್ನು ತೆಗೆದುಕೊಂಡು ಸರ್ಕಾರಿ ಗಾಡಿಗಳಲ್ಲಿ, ಸರ್ಕಾರಿ ಪ್ಲೇನ್ಗಳಲ್ಲಿ ದುಡ್ಡನ್ನು ಸಾಗಿಸ್ತಾ ಇದ್ದಾರೆ. ಐಟಿ ಇಡಿ ಪ್ರೊಟೆಕ್ಷನ್ ಜೊತೆಗೆ ಸರ್ಕಾರ ಪೊಲೀಸ್ ಜೊತೆಗೆ ಸರ್ಕಾರದ ಐಟಿ ಇಡಿ ಅಧಿಕಾರಿಗಳ ಜೊತೆಯಲ್ಲಿ ರಕ್ಷಣೆ ತಗೊಂಡು ಇವತ್ತು ಎಲ್ಲ ಕಡೆ ಕೋಟಿಗಳನ್ನು ಅವರು ಎಲ್ಲ ಕಡೆ ಹಂಚ್ತಾ ಇದ್ದಾರೆ. ಸರ್ಕಾರ ಬೀಳಿಸೋದಕ್ಕೆ ಕೋಲಾರದ ಬಳಿಕ ಹಾಸನ ಕಾಂಗ್ರೆಸ್ನಲ್ಲೂ ಗದ್ದಲ ಕೋಲಾಹಲ ಉಂಟಾಗಿದೆ. ಜಿಲ್ಲಾ ಕಾಂಗ್ರೆಸ್ ಪೂರ್ವಭಾವಿ ಸಭೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಎದುರೇ ಕಾರ್ಯಕರ್ತರು ಹೊಡೆದಾಡಿಕೊಳ್ಳುವ ಹಂತಕ್ಕೆ ತಲುಪಿದ್ರು. ಸಚಿವ ರಾಜಣ್ಣ ತಮ್ಮ ಭಾಷಣದಲ್ಲಿ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡರನ್ನ ಉಲ್ಲೇಖಿಸಿ ಛೇಡಿಸಿದ್ರು. ಬಾಡಿಗೆ ಗಿರಾಕಿಗಳು ಎಂದ ಸಚಿವರ ವಿರುದ್ಧ ಶ್ರೀಧರ್ ಗೌಡ ಅಭಿಮಾನಿಗಳು ಮುಗಿಬಿದ್ರು. ಅವ್ರ ಹಿಂದಿಂದ ಸರ್ವೆ ಕೊಪ್ಪಳು ಗಡ್ಡೆಹಳ್ಳಿಗೆ ಇಡೀ ಕಾಂಕ್ರೀಟ್ ರೋಡ್ ಮಾಡಬೇಕಾದ್ರೆ ಅವರು ನಾನೊಬ್ರು MLA ಅನ್ನೋ ಒಂದು ಇದಿಂದಲೇ. ಧಾರವಾಡ ಲೋಕ ಅಖಾಡದಲ್ಲಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಅಂತ ಫೈಟ್ ಶುರುವಾಗಿದೆ. ಪ್ರಹ್ಲಾದ್ ಜೋಶಿ ವಿರುದ್ಧ ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಶ್ರೀ ಬಾಂಬ್ ಸಿಡಿಸಿದ್ದಾರೆ. ಯಡಿಯೂರಪ್ಪರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದ್ದು ಜೋಶಿ ಅಂತ ಆರೋಪಿಸಿದ್ದಾರೆ. ಜೋಶಿಯಿಂದ ಲಿಂಗಾಯತ ಸ್ವಾಮೀಜಿಗೆ ಅವಮಾನವಾಗಿದೆ. ಮಗಳ ಮದುವೆಗೆ ಹೋದ್ರೆ ಅವಮಾನಿಸಿ ಕಳಿಸಿದ್ದಾರೆ. ಅವರಿಗೆ ಅಧಿಕಾರದ ಮದ ಬಂದಿದೆ. ಹೀಗಾಗಿ ಜೋಶಿಯನ್ನ ಕೆಳಗಿಳಿಸುವ ತೀರ್ಮಾನಕ್ಕೆ ಬಂದಿದ್ದೇವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತೇಜಸ್ವಿನಿ ರಮೇಶ್ ಗೌಡ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ನೀಡುವ ಮೂಲಕ ಲೋಕಸಮರದ ಹೊತ್ತಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಈ ಮೂಲಕ ತೇಜಸ್ವಿನಿ ಅವರನ್ನ ಕಾಂಗ್ರೆಸ್ಗೆ ತರುವಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಯಶಸ್ವಿಯಾದ್ದಾರೆ. ಬೇರೆ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ರೆಸಾರ್ಟ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಇನ್ನು ರೆಸಾರ್ಟ್ನಲ್ಲಿ ಸಿಎಂ ಫುಲ್ ಜಾಲಿ ಮೂಡ್ನಲ್ಲಿ ಜಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಪ್ತರ ಜೊತೆ ವಾಯು ವಿಹಾರವನ್ನ ಮಾಡಿ ಬಳಿಕ ಕಬಿನಿ ನೀರಿನಲ್ಲಿ ಬೋಟಿಂಗ್ ಮಾಡಿದ್ದಾರೆ. HD ಕೋಟೆಯ ರೆಸಾರ್ಟ್ನಲ್ಲಿ ಸಸಿ ನೆಟ್ಟಿದ್ದಾರೆ. ಈ ವೇಳೆ ಸಿಎಂಗೆ ಶಾಸಕರು, ಸಚಿವರು, ಅಭ್ಯರ್ಥಿಗಳು ಸಾಥ್ ನೀಡಿದ್ದಾರೆ. ಮಂಡ್ಯ ಕೋಲಾರ ಅಭ್ಯರ್ಥಿ ಪಟ್ಟಿ ಇಂದು ಸಂಜೆ ಅಥವಾ ನಾಳೆ ಅಧಿಕೃತವಾಗಿ ಬಿಡುಗಡೆ ಆಗಲಿದೆ ಅಂತ ಜೆಪಿ ನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ಕೋರ್ ಕಮಿಟಿಯಲ್ಲಿ ಅಧ್ಯಕ್ಷ ಹಾಗೂ ಸದಸ್ಯರ ಚರ್ಚೆಯನ್ನ ಮಾಡಿದ್ದೇವೆ. ಮಂಡ್ಯದಲ್ಲಿ ಕುಮಾರಣ್ಣ ಅಭ್ಯರ್ಥಿ ಆಗೋದು ಖಚಿತವಾಗಿದೆ. ಆದರೆ ಕೋಲಾರದಲ್ಲಿ ದೇವೇಗೌಡರ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ಕೋರ್ ಕಮಿಟಿನಲ್ಲಿ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರಾಗಿರ್ತಕ್ಕಂಥ ಡಿ ದೇವೇಗೌಡರು ಸಾಹೇಬರು, ಮಾನ್ಯ ಕುಮಾರಣ್ಣ ಸಾಹೇಬರು ಪ್ರತಿಯೊಬ್ಬರು ಕೂಡ ಕೂತು ಸಾಕಷ್ಟು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದೇವೆ. ಹಾಗಾಗಿ ಮಂಡ್ಯ ಮತ್ತು ಕೋಲಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹುತೇಕ ಯಾರು ಕ್ಯಾಂಡಿಡೇಟು ಅಂತಕ್ಕಂಥದ್ದು ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಕುಮಾರಣ್ಣ ಅವರು ಇವತ್ತು ಮೈಸೂರಿಗೆ ತೆರಳುತ್ತಾ ಇದ್ದಾರೆ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನು BJP ಮತ್ತು JDS ಜಂಟಿ ಸಭೆ ನಡೀತಾ ಇದೆ. ಹಾಗಾಗಿ ನಾನು ಕೆಲವೊಂದಷ್ಟು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಕ್ಯಾಂಡಿಡೇಟ್ ಜೊತೆ ಕೂತು ಇವತ್ತು ಚರ್ಚೆಯನ್ನು ಮಾಡ್ತೇನೆ. ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಒಂದು ಇತ್ಯರ್ಥವನ್ನು ಪಕ್ಷ ಅತಿ ಶೀಘ್ರ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಮನಗರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸಿಎನ್ ಮಂಜುನಾಥ್ ಮನಿದೇವರ ಸನ್ನಿಧಿಗೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಚಿಕ್ಕತೆರಹಳ್ಳಿ ಗ್ರಾಮದ ಶ್ರೀ ಕೋಡಿಮಾರಮ್ಮ ದೇವಾಲಯಕ್ಕೆ ಪತ್ನಿ ಅನುಸೂಯ, ಮಂಜುನಾಥ್ ಹಾಗೂ ಕುಟುಂಬಸ್ಥರೊಡನೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದೇವರಲ್ಲಿ ನಂಬಿಕೆ ಇರಬೇಕು, ಅದುವೇ ನಮ್ಮ ಒಳ್ಳೆಯ ಕೆಲಸಗಳಿಗೆ ಪ್ರೇರಣೆ ಅಂತ ಹೇಳಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆ ಈಗ ವೈರಲ್ ಆಗಿದೆ. ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಅರ್ಪಣೆ ಮಾಡಿದ್ದೇವೆ. ನಾವು ನಮ್ಮ ಎಲ್ಲ ಕುಟುಂಬದ ಸದಸ್ಯರು, ಸಂಬಂಧಿಕರು ಮತ್ತು ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಸೇರಿ ಬಂದಿದ್ದೇವೆ. ಇದು ನಮ್ಮ ಸಂಪ್ರದಾಯ. ಯಾವಾಗಲೂ ವರ್ಷಕ್ಕೆ ಒಂದು ಸರಿ ಅಥವಾ 2 ಸರಿ ಬಂದು ಪೂಜೆ ಸಲ್ಲಿಸುವಂಥದ್ದು ನಮ್ಮ ಸಂಪ್ರದಾಯ. ಯಾವಾಗಲೂ ಅಷ್ಟೇ ದೇವರಲ್ಲಿ ಒಂದು ನಂಬಿಕೆ ಇರಬೇಕು.
ದೇವರಲ್ಲಿ ಒಂದು ನಂಬಿಕೆ ಇದ್ದರೆ ಅದು ನಮ್ಮನ್ನು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡುತ್ತೆ. ಯಾಕೆಂದರೆ ನಾವು ಏನು ಕೆಲಸ ಮಾಡ್ತೀವಿ, ಅದು ಯಾವ ರೀತಿ ಕೆಲಸ ಮಾಡ್ತೀವಿ, ಅದು ಒಳ್ಳೆ ಕೆಲಸನ ಅದು ಒಳ್ಳೆ ಕೆಲಸ ಅಲ್ವಾ ಅನ್ನೋದು ಇಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ನಮ್ಮ ಅಂತರಾತ್ಮ ಗೊತ್ತಿರುತ್ತೆ, ಇನ್ನೊಂದು ಪರಮಾತ್ಮನಿಗೆ ಗೊತ್ತಿರುತ್ತೆ. ಕೋಡಿ ಮಾರಮ್ಮನ ಬೆಳ್ಳಂಬೆಳಿಗ್ಗೆ ಜೆಪಿ ನಗರದಲ್ಲಿರುವ ಎಚ್ಡಿಕೆ ನಿವಾಸಕ್ಕೆ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಬಳಿಕ ಚುನಾವಣೆಯಲ್ಲಿ ಸಹಕಾರವನ್ನ ನೀಡುವಂತೆ ಕುಮಾರಸ್ವಾಮಿ ಬಳಿ ಸಹಕಾರವನ್ನ ಕೋರಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಅನುಕೂಲ ಆಗಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚೇತರಿಸಿಕೊಂಡು ಲವಲೈಕಿಯಿಂದ ಕುಮಾರಸ್ವಾಮಿ ಅವರು ಇರುವುದನ್ನು ಕಂಡೆ ಸೌಹಾರ್ದಯುತವಾಗಿ ಇವತ್ತು ಬೆಂಗಳೂರಿಗೆ ಬಂದಿದ್ದೆ, ಅವ್ರನ್ನ ಭೇಟಿ ಮಾಡಿದ್ದೆ. ಆ ಭಾಗದಲ್ಲಿ ಚಿಕ್ಕಮಗಳೂರು ಮತ್ತು ಉಡುಪಿಯ ಭಾಗದಲ್ಲಿ ನಿಮ್ಮ ಪಾರ್ಟಿಯ ಎಲ್ಲ ಸಂಘಟಕರು ಮತ್ತು ಪ್ರಮುಖರು MLC ಅವರಿದ್ದಾರೆ, ಭೋಜೇಗೌಡರು ಮತ್ತು ಎರಡು ಜಿಲ್ಲೆಗಳ ಅಧ್ಯಕ್ಷರು, ಇವರೆಲ್ಲರೂ ಕೂಡ ನನಗೆ ಸಹಕಾರ ಕೊಡೋದಾಗಿ ಹೇಳಿದ್ದಾರೆ. ನಾನು ಅವರಿಗೆ ವಿನಂತಿ ಮಾಡಿದ್ದೆ, ತಾವು ಕೂಡ ಸೂಚನೆ ಕೊಟ್ಟಿದ್ದೀರಿ ಅಂತ ನನ್ನ ಭಾವನೆ. ಏನೇ ಇದ್ದರೂ ಸೌಹಾರ್ದಯುತವಾಗಿ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದೆ ಅಂತ ಹೇಳಿದೆ. ಭಾಳ ಪ್ರೀತಿಯಿಂದ ಕರೆದು ನನ್ನಂಥ ಸಾಮಾನ್ಯನೊಬ್ಬ ಪಾರ್ಲಿಮೆಂಟಲ್ಲಿ ಬಡವರ ಧ್ವನಿಯಾಗಿ ಕೆಲಸ ಮಾಡೋದನ್ನು ನೋಡಲಿಕ್ಕೆ ನಮಗೆಲ್ಲರಿಗೂ ಖುಷಿ ಇದೆ. ಆ ಕಾರಣಕ್ಕೆ ನಿಮ್ಮ ಜೊತೆಯಲ್ಲಿ ಪೂರ್ಣ ಸಹಕಾರವನ್ನು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆಂಬ ಬೆಂಬಲಿಗರ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಸಿಎಂ ಆಗಬೇಕೆಂದು ಅವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸಿಎಂ ಯಾರಾಗಬೇಕೆಂದು ಪಕ್ಷ ನಿರ್ಧಾರವನ್ನ ಮಾಡುತ್ತೆ. ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ. ಅವರ ನಾಯಕತ್ವದಲ್ಲಿ ನಾವು ಮುಂದೆ ಹೋಗ್ತಿದ್ದೇವೆ. ಕೆಲವರು ನನ್ನನ್ನ ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ. ಅವರ ಬಾಯಲ್ಲಿ ಬರುವುದನ್ನ ತಪ್ಪಿಸಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಮೈತ್ರಿ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ ಡಿಕೆಶಿ ಅವರು ಆರಂಭದಲ್ಲೇ ಎಡವಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥದ್ದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅರ್ಚಕರು ಕೇಳ್ತಾರೆ, ತಪ್ಪೇನಿದೆ? ದಿನದಿಂದ ದಿನಕ್ಕೆ ಮೈಸೂರು ಲೋಕ ಅಖಾಡ ರಂಗೇರ್ತಾ ಇದೆ. ಮೈಸೂರಲ್ಲಿ ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೋಲುವ ಭೀತಿಯಿಂದ ಕಾಂಗ್ರೆಸ್ ಭಯಗೊಂಡಿದೆ. ಅದೇ ಭಯದಿಂದ ಸಚಿವರು ಸ್ಪರ್ಧೆಯಿಂದ ಹಿಂದೆ ಸರಿತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಲೋಕಸಭೆ ಕಣಕ್ಕೆ 18 ಸಚಿವರಿಗೆ ಟಿಕೆಟ್ ನೀಡಲು ಸಿಎಂ ಡಿಸಿಎಂ ನಿರ್ಧರಿಸಿದ್ರು. ಮೋದಿ ಅಲೆಗೆ ಹೆದರಿ ಸಚಿವರು ಸ್ಪರ್ಧಿಸಿಲ್ಲ ಅಂತ ಟೀಕಿಸಿದ್ದಾರೆ. ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ, ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಸಂಪೂರ್ಣವಾಗಿ ಗಾಬರಿ ಆಗಿದ್ದಾರೆ. ಯಾವುದೋ ಭ್ರಮೆನಲ್ಲಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು. ಎಐಸಿಸಿ ಆದೇಶಕ್ಕೆ ಆಕಾಂಕ್ಷಿ ದಿನೇಶ್ ಸೆಡ್ಡು ಹೊಡಿತಿದ್ದಾರೆ. ಎಐಸಿಸಿ ಆದೇಶ ಪ್ರಶ್ನಿಸುವ ಹಕ್ಕು ನಮಗಿದೆ. ಆರೂ ಕೂಡ ಮಂಜುನಾಥ್ಗೆ ಮತ ಹಾಕಿಲ್ಲ ಅಂತ ನೈಋತ್ಯ ಪದವೀಧರ ಕ್ಷೇತ್ರದ ಆಕಾಂಕ್ಷಿ ದಿನೇಶ್ ಕಿಡಿಕಾರಿದ್ದಾರೆ. ಆಯನೂರು ಪರ ನಾನು ಚುನಾವಣೆ ಕೆಲಸವನ್ನ ಮಾಡಲ್ಲ, ಟಿಕೆಟ್ ನೀಡದೆ ಹೋದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಶಿವಮೊಗ್ಗದಲ್ಲಿ ಆಕಾಂಕ್ಷಿ ದಿನೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾದಗಿರಿಯ ಶಹಾಪುರ ನೀರಿನ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಶಹಾಪುರದಲ್ಲಿ ಕೆಟ್ಟು ನಿಂತಿದ್ದಂತಹ 3 ಬೋರ್ವೆಲ್ಗಳ ಬಗ್ಗೆ ವರದಿಯನ್ನ ಮಾಡಿದ್ವಿ. ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಬೋರ್ವೆಲ್ ಶಹಾಪುರ ತಾಲೂಕು ಆಡಳಿತ ಸಿಬ್ಬಂದಿ ದುರಸ್ತಿ ಕಾರ್ಯವನ್ನ ಮಾಡಿದ್ದಾರೆ. 3 ಬೋರ್ವೆಲ್ಗಳ ಶುದ್ಧೀಕರಣವನ್ನ ಮಾಡಿ ನೀರು ಹರಿಸಿದ್ದಾರೆ. ಅಳಿಯನಿಗೆ ಟಿಕೆಟ್ ಕೊಟ್ಟರೆ ಶಾಸಕರು ರಾಜೀನಾಮೆ ಬೆದರಿಕೆಯನ್ನ ಹಾಕ್ತಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಕೆಎಚ್ ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ರಮೇಶ್ ಕುಮಾರ್ ಸಚಿವರ ನೇತೃತ್ವದಲ್ಲಿ ನನ್ನ ಅಳಿಯನಿಗೆ ಟಿಕೆಟ್ ನೀಡುವ ಬಗ್ಗೆ ನಿರ್ಧರಿಸಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ. ಬೆದರಿಸುವ ತಂತ್ರದ ಬಗ್ಗೆ ಶಾಸಕರನ್ನೇ ಕೇಳಬೇಕು ಎಂದಿದ್ದಾರೆ. ಯುಟಿ ಖಾದರ್ ಅವರು ಸಮಯಾವಕಾಶ ಕೇಳಿದಾರಂತೆ. ಯಾರಿಗಾರು ಬೇರೆಯವರಿಗೆ ಕೊಟ್ಟರೆ ನಾವು ಕೆಲಸ ಮಾಡಲ್ಲ, ರಾಜೀನಾಮೆ ಕೊಡೋದಕ್ಕೆ ಅದು ಅವ್ರನ್ನೇ ಆಗಿದೆ ಅನ್ನೋ ಅವ್ರಿಗೆ ಸಿಕ್ಕಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಸ್ಪೀಕರ್ ಸಮಯ ಕೇಳಿದ್ದಾರೆ. ರಮೇಶ್ ಕುಮಾರ್ ಅವರು ನಾವು ಎಲ್ಲ ಒಟ್ಟಿಗೆ ಇದ್ದೀವಿ, ಮಂತ್ರಿಗಳು ಇದ್ದೀವಿ, ನಾವೆಲ್ಲ ಒಟ್ಟಿಗೆ ಇದ್ದು ಈ ತೀರ್ಮಾನ ಆಗಿದೆ. ಅಭ್ಯರ್ಥಿ ಯಾರಾಗ್ಬೋದು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ. ಅಶೋಕ್ ಖೇಣಿಯ ನಿಂದನೆ ಮಾಡಿರುವ ಆರೋಪದಡಿ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ನಂತರ ಬಿಡುಗಡೆಯನ್ನ ಮಾಡಿದ್ದಾರೆ. ಹಲವು ಬಾರಿ ಸಮನ್ಸ್ ನೀಡಿದ್ರೂ ಕೂಡ ಗಣಿಗ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಗಣಿಗ ರವಿಕುಮಾರ್ನನ್ನ ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸಿದ್ರು. ಬಳಿಕ ಬಿಡುಗಡೆಯನ್ನ ಮಾಡಿದ್ದಾರೆ.
ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಹಾಹಾಕಾರದ ಹಿನ್ನೆಲೆ ಕನ್ನಡಪರ ಸಂಘಟನೆಗಳಿಂದ ಖಾಲಿ ಕೊಡಗಳ ಸಮ್ಮೇಳನವನ್ನ ನಡೆಸಲಾಗಿದೆ. ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕನ್ನಡಪರ ಸಂಘಟನೆಗಳು ಸರ್ಕಾರದ ವಿರುದ್ಧ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ತಮಿಳುನಾಡಿಗೆ ನೀರು ಹರಿಸಿರುವುದನ್ನ ಖಂಡಿಸಿ ಖಾಲಿ ಕೊಡಗಳ ಚಳವಳಿಯನ್ನ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಇತಿಹಾಸ ಪ್ರಸಿದ್ಧ ಕಾಪು ಕ್ಷೇತ್ರದ 3 ಮಾರಿಗುಡಿಗಳಲ್ಲಿ ಸುಗ್ಗಿ ಮಾರಿ ಪೂಜೆ ನಡೆಯಿತು. ಲಕ್ಷಾಂತರ ಭಕ್ತರು ಬಂದು ಮಾರಿಯಮ್ಮನ ದರ್ಶನವನ್ನ ಕೈಗೊಂಡ್ರು. ನಿರಂತರ 2 ದಿನಗಳ ಕಾಲ ಭಕ್ತ ಜನಸಾಗರ ಹರಿದು ಬರುತ್ತದೆ. ಉಡುಪಿ ಜಿಲ್ಲೆಯ ಅತಿ ದೊಡ್ಡ ಜಾತ್ರೆಗಳಲ್ಲಿ ಕಾಪು ಮಾರಿ ಜಾತ್ರೆಯೂ ಕೂಡ ಒಂದು. ಕಾಪು ಪರಿಸರದಲ್ಲಿ ಒಟ್ಟು 3 ಮಾರಿಗುಡಿಗಳಿದ್ದು, ಹಳೆ ಮಾರಿಗುಡಿ, ಹೊಸ ಮಾರಿಗುಡಿ ಮತ್ತು ಕಲ್ಯಾ ಮಾರಿಗುಡಿಗಳಲ್ಲಿ ಈ ಆಚರಣೆಗಳು ನಡೆಯುತ್ತವೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹನಿ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನೀರಿಗಾಗಿ 2 ಏರಿಯಾ ಜನರು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ. ವಿಜಯನಗರದ ಕವಿತಾ ಲೇಔಟ್ ಹಾಗೂ ಮಾರುತಿ ನಗರದ ಜನರ ನಡುವೆ ಗಲಾಟೆ ನಡೆದಿದೆ. ಕವಿತಾ ಲೇಔಟ್ಗೆ ಸಂಪರ್ಕವಿರುವ ಪೈಪ್ಲೈನ್ನಿಂದ ಮಾರುತಿ ನಗರಕ್ಕೆ ನೀರು ಬಿಡುವಂತೆ ಕೇಳಿದ್ದಕ್ಕೆ ನೀರು ಬಿಡಲ್ಲ ಅಂತ ಗಲಾಟೆಯನ್ನ ನಡೆಸಲಾಗಿದೆ. ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆ ಬಳಿ ಪುಡಾರಿಗಳು ಪುಂಡಾಟವನ್ನ ಮೆರೆದಿದ್ದಾರೆ. ಜೈ ಮುಸ್ಲಿಂ ಅಂದ್ರೆ ಮಾತ್ರ ನಿನ್ ಗಾಡಿ ಬಿಡ್ತೀವಿ, ಇಲ್ಲದಿದ್ರೆ ನಿನ್ ಗಾಡಿ ಬಿಡಲ್ಲ ಅಂತ ಆಟೋ ಚಾಲಕನಿಗೆ ಧಮಕಿ ಹಾಕಿದ್ದಾರೆ. ಪಠಾಣ್, ಸಲ್ಮಾನ್ ಇತರರು ಪುಂಡಾಟವನ್ನ ನಡೆಸಿದ್ದಾರೆ. ಸೋಮವಾರ ರಾತ್ರಿ 11 ಗಂಟೆ ವೇಳೆ ರಿಕವರಿ ಏಜೆನ್ಸಿಗಳು ಅಂತ ಹೇಳಿ ಧಮಕಿ ಹಾಕಿದ್ದಾರೆ. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ. ಬಳ್ಳಾರಿಯ ಹಲಗುಂದಿ, ಎತ್ತಿನಬೂದಿಹಾಳ, ರೂಪನಗುಡಿ, ಪಿಡ್ಡೇಹಳ್ಳಿ, ಅಮಾರಪುರ ಭಾಗಗಳಲ್ಲಿ ಶ್ರೀರಾಮುಲು ಮತಯಾಚನೆಯನ್ನ ಮಾಡಿದ್ದಾರೆ. ಈ ವೇಳೆ ಪರಿಷತ್ನ ಸದಸ್ಯ ವೈಎಂ ಸತೀಶ್, ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಮೋಕಾ ರಾಮುಲಿಗೆ ಸಾಥ್ ನೀಡಿದರು. ಖ್ಯಾತ ಡ್ರಮ್ಮರ್ ಶಿವಮಣಿಯವರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸ್ಥಳದಲ್ಲಿಯೇ ಸಿಕ್ಕ ಪರಿಕರಗಳನ್ನೇ ತಾಳವಾದ್ಯಗಳನ್ನಾಗಿ ನುಡಿಸಿ ಸ್ಥಳದಲ್ಲಿದ್ದವರನ್ನ ರಂಜಿಸಿದ್ರು. ಟಿಶ್ಯೂ ಪೇಪರ್ ಬಾಕ್ಸ್ ಹಾಗೂ ಬ್ರಾಸ್ಲೆಟ್ಗಳನ್ನ ಬಳಸಿ ವಾದವನ್ನ ಸೃಷ್ಟಿಸಿದ್ದಾರೆ. ಉಡುಪಿಯಲ್ಲಿದ್ದ ಶಿವಮಣಿಯವರು ಪೇಜಾವರ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಂದ ಡ್ರಮ್ ನುಡಿಸುವುದನ್ನ ಕಲಿತಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ ಪ್ರತಿಭಟನೆಗಳು ಜೋರಾಗಿವೆ. ಅಬಕಾರಿ ಹಗರಣದ ಪ್ರಕರಣದಲ್ಲಿ ಬಂಧಿತರಾಗಿರುವ ಸಿಎಂ ಅರವಿಂದ ಕೇಜ್ರಿವಾಲ್ ರಾಜೀನಾಮೆಯನ್ನು ನೀಡಬೇಕು ಅಂತ ಬಿಜೆಪಿ ಭಾರೀ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ದೆಹಲಿ ವಿಧಾನಸೌಧದ ಹೊರಗೆ ಸೇರಿದ ಕಾರ್ಯಕರ್ತರು ಸಿಎಂ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಲೋಕಸಭೆ ಚುನಾವಣಾ ಅಖಾಡಕ್ಕಿಳಿದ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವ ಅಣ್ಣಾಮಲೈ ಈ ಬಾರಿ ಗೆಲ್ಲಲೇಬೇಕೆಂದು ಪಣ ತೊಟ್ಟಿದ್ದಾರೆ. ಖಾತೆ ತೆರೆದು ಹೆಚ್ಚಿನ ಕ್ಷೇತ್ರವನ್ನ ಗೆಲ್ಲಲು ಬಿಜೆಪಿ ಪ್ಲಾನ್ ಮಾಡಿದೆ. ಹೀಗಾಗಿ ಅಣ್ಣಾಮಲೈ, ತಮಿಳು ಸಾಯಿ, ಸೌದರ್ ರಾಜನ್ ಪೊನ್ನು ರಾಧಾಕೃಷ್ಣನ್ರನ್ನ ಬಿಜೆಪಿ ಕಣಕ್ಕಿಳಿಸಿದೆ.